ಬನ್ರಮ್ಮ ಆಯ್ಸ್ಬೇಕಾ ಲೈ ನಾನು ಮೊನ್ನೆ ಹೇಳಿಲ್ಲ ನನ್ಕ ನಮ್ಮ ಟಿಲ್ ಕಡೆ ಬರಬೇಡ ಅಂತ ತಿರ್ಗಾ ಬತ್ತಿ ಐಸು ಅನ್ಕೊಂಡ ಈಕಿತ ಏನ್ ಬಾ ನಿನ್ ಸೈಕಲ್ ಕಿತ್ಕೊಂಡು ಕಳಿಸ್ತೀನಿ ನಾನು. ಮಾವು ಏನು ಬೋಲ್ಡ್ ಹಾಕಿದ್ಯೇನಾ? ಹಾಂ ಬೋಲ್ಡ್ ಹಾಕಿದ್ಯೇನಮ್ಮ ನೀನು? ಇದು ನನ್ನ ರೋಡು ಅಂತ, ಇದು ಗೌರ್ಮೆಂಟ್ ರೋಡು, ನಾವೆಲ್ಲನ ಜೀವನ ಮಾಡ್ಬೋದು. ನೀನೇನು ಕೇಳಂಗಿಲ್ಲ ನಮ್ಮನ್ನ. ಎಷ್ಟು ಮಾತಾಡ್ತಾ ಇದೆಯಲ್ಲ ನಮ್ಮ ಟಿಲ್ಕೆ ಬಂದ್ಬಿಟ್ಟು ನಮ್ಮೆಲ್ಲ ಜಗಳಕ್ಕೆ ನಿಂತಿದ್ಯಾ? ಬಿಡ್ತೀನಿ ನೋಡ್ಕೊಂಡು ಈ ಕಡೆಯಿಂದ ಎರಡು ಹಾಂ ಬಂದವನೆ ತಡಿ ಐಸೋ ಅನ್ಕೊಂಡು ಹಿಂಗೆ ಐಸೋ ಅಂತ ಬಂದರೆ ಫ್ರೀಯಾಗಿ ಕೊಟ್ಬಿಟ್ಟು ಹೋಗ್ಬೇಕು. ಇಲ್ಲಿ ಯಾರು ಕಟ್ಟಿಲ್ ಇಟ್ಕೊಂಡಿಲ್ಲ. ನಾನ್ಯಾಕಮ್ಮ ಫ್ರೀಯಾಗಿ ಕೊಡಲಿ? ನಾನು ಅವ್ರ ಹತ್ರ ಕೂಲಿ ಮಾಡ್ತಾ ಇರೋದು. ಫ್ರೀಯಾಗಿ ಕೊಡ್ಬೇಕಂತೆ. ಫ್ರೀಯಾಗಿ ಇಷ್ಟ ಇದ್ರೆ ತಕೋ, ಇಲ್ಲ ಅಂತಂದ್ರೆ ಬಿಡು. ನೀನು ಐಸೋ ಅಂತ ಬಡ್ಕೊಂತ ಇದ್ರೆ ಮನೆಗೆ ಮಕ್ಕಳು ಸುಮ್ಮನೆ ಇರ್ತಾರೇನಾ? ಸುಮ್ಮನೆ ಇರ್ತಾರಾ? ಮೌ ನೀನು ಇಷ್ಟ ಇದ್ರೆ ತಕ, ಇಲ್ಲ ಅಂದರೆ ಬಿಡು. ಸುಮ್ಮನೆ ಮಾತಾಡಬೇಡ ನೀನು. ನಾನು ಓದ್ತೀನಿ ಮುಂದಕ್ಕೆ. ಏಳು ಒಟ್ಟುಟಾಗ ಐಸು ಅಂತೇಳಿ ಎಷ್ಟ ಒಂದು ಐಸು? 10 ರೂಪಾಯಿ ಇದ್ದದೆ, 15 ರೂಪಾಯಿ ಇದ್ದದೆ, 30 ರೂಪಾಯಿ ಇದ್ದದೆ, 40 ರೂಪಾಯಿ ಇದ್ದದೆ. ಯಾವ್ದು ಬೇಕು? ಏನು 10 ರೂಪಾಯಿ 20 ರೂಪಾಯಿ? ಅಬ್ಬಬ್ಬಬ್ಬ 1 ರೂಪಾಯಿ ಐಸ್ಕೊಂಡಿನಿ. ಎಷ್ಟು ಹೇಳ್ತಾ ಇದೆಯಾ ನೀನು? 1 ರೂಪಾಯಿ ಐಸ್ಕೊಂಡೆ? 1 ರೂಪಾಯಿ ಚಾಕ್ಲೇಟು ಬರಲ್ಲ. ಹೋಗಮ್ಮ ಮಾವು, ಹೋಗಮ್ಮ. ಯಮ್ಮನಿಗೆ 1 ರೂಪಾಯಿ ಐಸ್ಕೊಂಡೆ ಅಂತ. 1 ರೂಪಾಯಿ ಐಸ್ಕೊಂಡೆ. ಲೈ 2 ರೂಪಾಯಿ ಮಾಡ್ಕೊಂಡು 10 ರೂಪಾಯಿಗೆ ಒಂದು ಕೂಡ. ಮಾವು ಇದೇನು ಬಟ್ಟೆಗೆ ವ್ಯಾಪಾರ ಅನ್ಕೊಂಡಿದ್ಯಾ? 2 ರೂಪಾಯಿ ಮಾಡ್ಕೊಳಕ? ಹಾಂ 10 ರೂಪಾಯಿ ಒಂದು ಐಸು ತಗೊಂಡಂಗಿದ್ರೆ ತಕ, ಇಲ್ಲ ಅಂದರೆ ಬಿಡು. ಅಯ್ಯೋ ಇವನು ಪಾಸ್ಕೂಲ. ಹಾಂ ಇವನು ಒಟ್ಟು ತಗೋ ನೋಡ್ದಂಗೆ ಇವನು. ಕೊಡಲ್ಲ ಈಗ ಕೊಡ 5 ರೂಪಾಯಿ ಮಾಡ್ಕೊಂಡು ಕೊಡ. ಮಾವು ಇದೇನಿದು? ಹಾಂ ಸ್ಟೀಲ್ ಪಾತ್ರೆಗಳ ವ್ಯಾಪಾರನಾ, ಇಲ್ಲ ಬಟ್ಟೆಗಳ ವ್ಯಾಪಾರನಾ? ಹಾಂ ಏನು ವ್ಯಾಪಾರ ಅನ್ಕೊಂಡಿದ್ಯಾ? 5 ರೂಪಾಯಿ ಮಾಡ್ಕ 2 ರೂಪಾಯಿ ಮಾಡ್ಕೊಂತ ಇದೆಯಾ? ನಾನು ಓದ್ತೀನಿ. ದಾರಿ ಬಿಡಮ್ಮ, ದಾರಿ ಬಿಡು, ನಾನು ಹೋಗ್ಬೇಕು. ಅಯ್ಯ ನೀನು ಒಟ್ಟುದಾಗ ಕೊಡು ಯಾವುದೋ ಒಂದು ಕೊಡ. ಇದೇ ಲಾಸ್ಟು. ಇನ್ನೊಂದ್ಕಿತ ನಮ್ಮ ಮನೆಗಳ ಕಡೆ ಬಂದಿದ್ದಿ ಅಂದರೆ ಸೈಕಲ್ ಕಿತ್ಕೊಂಡೆ ಕಳ್ಸೋದು ನಿನ್ನ. ಕೊಡಮ್ಮ ಆಯ್ತಾ ಕಾಸು? ಇಂದಮ್ಮ ಐಸು. ಮಾವು ಕೊಡಮ್ಮ ಕಾಸು, ಬಿರಿ, ನಾನು ಹೋಗ್ಬೇಕು. ಕಾಸು ಇಲ್ಲ ಕಟ್ರೇನೂ ಇಲ್ಲ. ನಡಿಯ ಇಲ್ಲಿಂದ. ಓಹೋ 2 ರೂಪಾಯಿನ ಐಸ್ನ ಇವನು 10 ರೂಪಾಯಿಗೆ ಮಾಡ್ತಾವನೆ. ನಡಿಯ ಇಲ್ಲಿಂದ. ನಮ್ಮ ಟಿಲ್ ಕಡೆ ಬರಬೇಡ ಅಂತ ಬಂದಿದ್ದಕ್ಕೆ ಇವಾಗ ನಿಂಗೆ ಈ ಶಿಕ್ಷೆ. ಕಾಸು ಇಲ್ಲ ಕೊಡಲ್ಲ, ಯಾವುದು ಕೊಡಲ್ಲ ನಾನು. ನಡಿಯ ಇಲ್ಲಿಂದ. ಮಾವು ನೋಡ್ಕ ಅಷ್ಟೇನ. ನಾನು ಪಾಪ್ ಬಂದರೆ ನೋಡ್ಕ. ಏನೋ ಮಾಡ್ತೀಯ? ಪಾಪ ಬಂದರೆ ಏನು ಮಾಡ್ತೀಯ? ಹಾಂ ಏನಾಯ್ತೈತೆ ನಿನ್ ಕೈಗ? ನಡಿಯ ಇಲ್ಲಿಂದ. ಜಾಗ ಖಾಲಿ ಮಾಡ. ಮಾವು ಕೊಡಮ್ಮ ಮಾವು. ನಾವು ಒಬ್ಬರ ಹತ್ರ ಕೂಲಿ ಮಾಡೋದು. ಅವ್ರು ಇಷ್ಟು ಐಸ್ ಮಾಡಿದ್ರೆ ಇಷ್ಟು ದುಡ್ಡು ಅಂತ ಕೊಡ್ತಾರೆ. ನೀನ್ಯಾಕಮ್ಮ ನಮ್ಮ ಹೊಟ್ಟೆ ಮೇಲೆ ಹೊಡಿತೀಯಾ? ಕೊಡಮ್ಮ. ಆ ಬಿಸ್ಲಾಗ ಸೈಕಲ್ ತುಳ್ಕೊಂಡು ಬರೋಪಟ್ಟಿಗೆ ದೇವರೇ ಕಾಣಿಸ್ತಾನೆ. ಅಷ್ಟೊಂದು ಕಷ್ಟ ಬೀಳ್ತೀರಿ ಈ ಬಿಸ್ಲಾಗ. ಕೊಡಮ್ಮ ಕಾಸು. ಲೇ ಇವಾಗ ನನ್ನ ಹತ್ರ ಕಾಸಿಲ್ಲ. ಹೆಂಗು ನಮ್ಮ ಮನೆ ನಮ್ಮ ಅಟ್ಟಿ ಎಲ್ಲ ಗ್ಯಾಪ್ ಕಾದೆ ನಿಂಕ. ಇನ್ನೊಂದು ದಿವಸ ಬಾವು ಕಾಸು ಕೊಡ್ತೀನಿ. ಇವಾಗ ನನ್ನ ಹತ್ರ ಕಾಸಿಲ್ಲ. ಮಾವು ಇಲ್ಲ ಕೊಡಮ್ಮ ಮಾವು. ಕಾಸಿಲ್ದವ್ರು ಯಾಕಮ್ಮ ವ್ಯಾಪಾರ ಮಾಡಬೇಕು? ಹಾಂ ಯಾಕೆ ವ್ಯಾಪಾರ ಮಾಡಬೇಕು? ಕಾಸಿಲ್ದಿದ್ರೆ ಕಲ್ದಿರಿರ್ಬೇಕು ಮನೆಗ. ಕಲ್ದಿರೋಣ ಇದ್ದಿದ್ದು. ನೀನು ಬಂದು ನಾಯಿ ಕಪಾಲ್ ಹಾಕೊಂಡು ಬಡ್ಕೊಂತ ಇದ್ದಲ್ಲ ಐಸೋ ಅಂತ. ಮನೆಗಿನ ಮಕ್ಳಿಗೆ ಗಲಾಟೆಗೆ ಮಾಡ್ದಿರ್ತಾರೇನಾ? ಏನಕ್ಕೆ ಬರಬೇಕಾಗಿತ್ತು? ನಾನು ಮನೇಲಿ ಹೇಳಿಲ್ಲ ನಮ್ಮ ಟಿಲ್ ಕಡೆ ಬರಬೇಡ ಅಂತ. ತಿರ್ಗಾ ಬಂದಿದ್ಯಾ? ನಡಿಯ ಇಲ್ಲಿಂದ. ಎಂಥ ಜನಗಳಿದ್ದೀರಮ್ಮ ನೀವು, ಎಂಥ ಜನಗಳು ನೀವು. ನಮ್ಮಂತ ಬಡವ್ರ ಹೊಟ್ಟೆ ಮೇಲೆ ಹೊಡಿತೀರಾ. ನೀವಂತೂ ಉದ್ಧಾರ ಆಗಲ್ಲ. ಅಯ್ಯೋ ನಾವೇನು ಕೋಟಾಧೀಶ್ವರಲ್ಲ. ಹೋಗಪ್ಪ ನಾವು ಬಡವ್ರೆ. ಹೋಗು ನಾವು ಬಡವ್ರೆ. ಏನು ಪರವಾಗಿಲ್ಲ. ಮಗುಗೊಂದು ಐಸ್ಕೊಟ್ಟಿದ್ದಕ್ಕ ನೀನು ಆಸ್ತಿ ಏನು ಕರ್ಗೋಗಲ್ಲ. ಹೋಗು ಇನ್ನೊಂದು ದಿವಸ ಬಾವು ಕಾಸಿದ್ರೆ ಕೊಡ್ತೀನಿ. ಈಸ್ಕೊಂಡು ಹೋಗ್ಯಾ. ಇವಾಗ ನನ್ನ ಹತ್ರ ಕಾಸಿಲ್ಲ. ನಿಮ್ಮಂಥವ್ರು ಇದ್ಬಿಟ್ರೆ ದೇಶ ಉದ್ಧಾರ. ಹ್ಞೂ ನಿನ್ನಂಥವ್ರು ಇರೋದಕ್ಕೆ ಮಳೆ ಬೆಳಗ್ಗೆಲ್ಲ ಹಿಂದಕ್ಕೆ ಹೋಗಿರೋದು. ನಡಿಯ ಇಲ್ಲಿಂದ. ತಿರುಗಿ ನೋಡಿದಿರ ಹೋಗುವ. ತಿರುಗಿ ಈ ಕಡೆಗೆ ನಾ ಬಂದಿದ್ದೆ ಅಂದರೆ ಸೈಕಲ್ ಕಿತ್ಕೊಂಡು ಕಳಿಸ್ತೀನಿ ನಿಂಕ. ನಿಮ್ಮಂಥ ಜನಗಳಿದ್ರೆ ಇನ್ನೇನಿಲ್ಲ. ಲೈ ಹೋಗ ಇಲ್ಲಿಂದ. ಲೈ ನಡಿ ಒಳಕ. ಬಿಸಿಲು ಸುಡ್ತಾ ಇದೆ. ನಡಿ ಒಳಕ. ಓ ಸಂಜಯ್ ನಿಮ್ಮ ಮಾವು ಬಂದಿಲ್ಲೇನಪ್ಪ? ಇಲ್ಲ ಅತ್ತೆ, ಫ್ರೆಂಡ್ ಜೊತೆ ಹೊರಗಡೆ ಹೋದ್ರು. ಕಾಫಿ ಏನಾದರೂ ಸ್ನ್ಯಾಕ್ಸ್ ಕೊಡ್ಲಪ್ಪ? ಬೇಡ ಅತ್ತೆ, ಬೇಡ. ರೀಟಾ ಇಲ್ಲತ್ತೆ, ಅವಳ ಹೊರಗಡೆ ಹೋಗಿದ್ದಾಳಪ್ಪ. ಸರಿ ಅತ್ತೆ, ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಓಕೆಪ್ಪ ಆಯಿತು. ಚಿನ್ನು ಕಮ್ಮಿಯರ್ ಯಾರ ಜೊತೆ ಬಂದಿದ್ದು ನನ್ನ ಮುದ್ದು ಬಂಗಾರು? ಅಮ್ಮ ಜೊತೆ ಬಂದೆ ಅಜ್ಜಿ. ಅಮ್ಮ ವೆಜಿಟೇಬಲ್ ತರಕ್ಕೆ ಮಾರ್ಕೆಟ್ಗೆ ಹೋದ್ರು, ಅದಕ್ಕೆ ನಾನು ಬಂದೆ.
ಅಮ್ಮ ಇಲ್ಲಿ ಬಿಟ್ಟೋಯ್ತಾ ನಿನ್ನ? ಹ್ಞೂ ಅಜ್ಜಿ ಬಿಟ್ಟಾಯ್ತು. ಅಜ್ಜಿ ಸಂಜಯ್ ಮಾಮ ಎಲ್ಲಿ? ಸಂಜಯ್ ಮಾಮ ಇವಾಗ ಬಂದ್ರು, ರೂಮಲ್ಲಿದ್ದಾರೆ. ನೀನು ಕೂತ್ಕೋ ಚಿನ್ನು. ಯಾಕೆ ನನ್ನ ಚಿನ್ನು ಬಂಗಾರು ಇವಾಗ ಚೆನ್ನಾಗಿತ್ತಲ್ಲ, ಇಷ್ಟು ಬೇಗ ಡಲ್ ಆಗ್ಬಿಡ್ತು? ಹಾಂ ಬಬ್ಲು ಬಬ್ಲು ಯಾಕಮ್ಮ? ಮಾಮ ನಾನು ಜಾನು ನೋಡಬೇಕು, ಆಮೇಲೆ ಸಂಗೀತ ಅಮ್ಮನ ನೋಡಬೇಕು ಮಾಮ. ಪಮ್ಮಿ ಅಮ್ಮನ ಕೇಳಿದ್ರೆ ಅಳ್ತಾರೆ ಅವರು, ಅದಕ್ಕೆ ನಾನೇನು ಕೇಳಲ್ಲ ಮಾಮ. ನಾನು ಜಾನುನ ನೋಡಬೇಕು ಮಾಮ, ಪ್ಲೀಸ್ ಮಾಮ. ಈ ಜಾನು ಅಂದರೆ ಯಾರು ಸಂಜಯ್? ನಮ್ಮ ಅಣ್ಣನ ಮಗಳತ್ತೆ, ಅವಳು ಅಲ್ಲಿ ಕೇಳ್ತಾ ಇದ್ದಾಳಂತೆ. ಆಮೇಲೆ ನಮ್ಮ ಅಕ್ಕ ಸಂಗೀತ ಅಕ್ಕ ಅವರು ಕೇಳ್ತಾ ಇದ್ದಾರೆ. ಅವ್ರು ಫೋನ್ ಮಾಡಿದಾಗೆಲ್ಲ ನಾನು ಸುಮ್ಮನೆ ಏನಾದರೂ ಒಂದು ನೆಪ ಹೇಳಿ ಸುಮ್ಮನೆ ಆಗ್ತಾ ಇದ್ದೀನತ್ತೆ. ನಾನು ಬಬ್ಲು ನೋಡಬೇಕು ವಿಡಿಯೋ ಕಾಲ್ ಮಾಡು ಅಂತ ಕೇಳ್ತಾನೆ ಇದ್ದಾರೆ ನಮ್ಮ ಅಕ್ಕ. ಒಂದ್ಸರಿ ವಿಡಿಯೋ ಕಾಲ್ ಮಾಡಿ ತೋರಿಸ್ಬಿಡಪ್ಪ ಪಾಪ, ಯಾಕೆ ಸುಮ್ಮನೆ ಅವರು ಬೇಜಾರು ಮಾಡ್ಕೊಳ್ಳೋದು? ಪಮ್ಮಿ ಅಕ್ಕ ಒಪ್ತಿಲ್ಲ ಅತ್ತೆ, ಬೇಡ ಬೇಡ ಅಂತ ಇದ್ದಾರೆ. ಅದಕ್ಕೆ ನಾನು ಸುಮ್ಮನೆ ಆಗಿ ಅವ್ರಿಗೆ ಫೋನ್ ಮಾಡಿದಾಗೆಲ್ಲ ನಾನು ಏನಾದರೂ ಒಂದು ನೆಪ ಹೇಳ್ತಿದ್ದೀನಿ. ಯಾಕೆ ಪಮ್ಮಿ ಒಪ್ತಿಲ್ಲ? ವಿಡಿಯೋ ಕಾಲ್ ಮಾಡಿದ್ರೆ ಏನಂತೆ? ಮಗು ಮನಸ್ಸು ಮತ್ತೆ ಅವ್ರ ಕಡೆನೇ ಟರ್ನ್ ಆಗಿಬಿಟ್ರೆ ನನಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಮಾಮ, ಇಲ್ಲ ಮಾಮ, ನಾನು ಜಾನುನ ಸಂಗೀತ ಅಮ್ಮನ ನೋಡಿ ಮಾತಾಡಿಸ್ತೀನಿ ಅಷ್ಟೇ. ನಾನು ಅಲ್ಲಿಗೆ ಹೋಗಲ್ಲ ಮಾಮ. ಒಂದೇ ಒಂದ್ಸರಿ ವಿಡಿಯೋ ಕಾಲ್ ಮಾಡು ಮಾಮ, ನಾನು ಜಾನುನ ನೋಡ್ಬೇಕು ಮಾಮ. ಅಜ್ಜಿ ನಾನು ನಿಮ್ಮನ್ನು ಬಿಟ್ಬಿಟ್ಟು ಎಲ್ಲೂ ಹೋಗಲ್ಲ ಅಜ್ಜಿ. ನಾನು ವಿಡಿಯೋ ಕಾಲಲ್ಲಿ ಜಾನುನ ಸಂಗೀತ ಅಮ್ಮನ ನೋಡ್ಬೇಕು ಅಜ್ಜಿ. ಅಜ್ಜಿ ಪ್ಲೀಸ್ ಅಜ್ಜಿ, ನೀವಾದ್ರೂ ಹೇಳಿ ಅಜ್ಜಿ ಸಂಜಯ್ ಮಾಮನ್ಗೆ. ಅಮ್ಮ ಇವಾಗ ಶಾಪಿಂಗ್ ಹೋಗೈತಲ್ಲ, ಮಾತಾಡ್ಬಿಡ್ತೀನಿ ನಾನು. ಅಮ್ಮ ತಿರ್ಗಿ ಮಾಡ್ಕೊಡಲ್ಲ ಫೋನು. ನಾನು ಜಾನು ಮಾತಾಡ್ಬೇಕು, ಸಂಗೀತ ಅಮ್ಮನ ಮಾತಾಡ್ಬೇಕು ಅಂತಂದ್ರೆ ಅಮ್ಮ ಅಳ್ತೈತೆ, ದಿನಾನು ಊಟನೂ ಮಾಡಲ್ಲ. ಅದಕ್ಕೆ ನಾನು ಮಾತಾಡಲ್ಲ ಅಲ್ಲಿ ಅವ್ರ ಬಗ್ಗೆ. ಅಯ್ಯೋ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಬುದ್ಧಿ ಮಗುಗೆ. ಹಾಂ ಪ್ಲೀಸ್ ಅಜ್ಜಿ, ನಾನು ಜಾನು ನೋಡಿ ತುಂಬಾ ದಿನ ಆಗೋಯ್ತು ಅಜ್ಜಿ, ಪ್ಲೀಸ್ ಅಜ್ಜಿ. ಸಂಜಯ್ ಹೋದ್ರೆ ಹೋಗ್ಲಿ ಹೋಗಪ್ಪ, ನಾನು ಡೋರ್ ಲಾಕ್ ಮಾಡಿರ್ತೀನಿ. ಪಮ್ಮಿ ಬರೋಂಗಿದ್ರೆ ನಾನು ನಿಂಗೆ ಹೇಳ್ತೀನಿ, ಒಂದು 5 ಮಿನಿಟ್ಸು ಮಾತಾಡಿಸ್ಬಿಡೋಗಪ್ಪ. ಮಗು ಮನಸ್ಸು ನೋಡಿ ಎಷ್ಟು ಬೇಜಾರಲ್ಲಿದೆ. ಹೋಗಪ್ಪ ಸಂಜಯ್, ಕರ್ಕೊಂಡೋಗು, ವಿಡಿಯೋ ಕಾಲ್ ಮಾಡಿ ಮಾತಾಡ್ಸೋಗು. ವಿಡಿಯೋ ಕಾಲ್ ಮಾಡಿದ್ರೆ ಮಗು ಹೊಟ್ಬಿಡ್ತಾನೆ ಅಲ್ಲಿಗೆ. ಹಾಂ ಪಮ್ಮಿ ಯಾಕೆ ಹಿಂಗೆ ಆಡ್ತಾ ಇದ್ದಾಳೋ ಅದೇನೋ. ಪಮ್ಮಿ ಅಕ್ಕ ಭಯ ಪಡ್ತಾರೆ ಅತ್ತೆ, ನನ್ನ ಮಗು ನನ್ನಿಂದ ಎಲ್ಲಿ ದೂರ ಆಗ್ಬಿಡುತ್ತೆ ಅಂತ. ಇಲ್ಲ ಅಜ್ಜಿ, ಪಮ್ಮಿ ಅಮ್ಮನ ಬಿಟ್ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಜ್ಜಿ. ನಾನು ಜಾನುನು ಸಂಗೀತ ಅಮ್ಮನ ವಿಡಿಯೋ ಕಾಲಲ್ಲಿ ನೋಡಿ ಮಾತಾಡಿಸ್ತೀನಿ ಅಷ್ಟೇ ಅಜ್ಜಿ. ಕರ್ಕೊಂಡೋಗಪ್ಪ ಸಂಜಯ್, ಕರ್ಕೊಂಡೋಗಿ ರೂಮ್ ಡೋರ್ ಲಾಕ್ ಮಾಡ್ಕೊಂಡು ಮಾತಾಡ್ಸೋಗಪ್ಪ ಮಗುನ. ಪಮ್ಮಿಗೆ ಗೊತ್ತಾಗಲ್ಲ, ಹೋಗು ಯಾರು ಹೇಳ್ತಾರೆ. ಚಿನ್ನು ನೀನು ಹೇಳ್ಬಾರ್ದಮ್ಮ ಅಮ್ಮಗೆ, ನೀನು ಹೇಳಿದ್ರೆ ಮತ್ತೆ ಅಳುತ್ತಮ್ಮ. ಇಲ್ಲ ಅಜ್ಜಿ, ನಾನೇನು ಹೇಳಲ್ಲ ಅಜ್ಜಿ ಅಮ್ಮನಿಗೆ. ದಟ್ಸ್ ಗುಡ್, ಹೇಳ್ಬಾರ್ದು ಏನೇನು, ಆಯ್ತಾ? ಅಮ್ಮ ಬೇಜಾರು ಮಾಡ್ಕೊಳುತ್ತೆ. ಆಯ್ತು ಅಜ್ಜಿ, ಹೇಳಲ್ಲ. ಕರ್ಕೊಂಡೋಗಪ್ಪ ಸಂಜಯ್, ಕರ್ಕೊಂಡೋಗಿ ಮಾತಾಡ್ಸೋಗಪ್ಪ. ಸರಿ ಅತ್ತೆ ಆಯಿತು. ಬಾಮ್ಮ ಬಬ್ಲು, ರೂಮಲ್ಲಿ ಹೋಗೋಣ ಬಾ. ರೂಮಲ್ಲಿ ಲ್ಯಾಪ್ಟಾಪ್ ಅಲ್ಲೇ ಇದೆ, ಕನೆಕ್ಟ್ ಮಾಡ್ಕೊಡ್ತೀನಿ ಬಾ, ಮಾತಾಡಿ ಅಂತೆ. ಥ್ಯಾಂಕ್ ಯು ಸೋ ಮಚ್ ಮಾಮ. ಮಾಮ ಪಮ್ಮಿ ಅಮ್ಮ ಎದುರುಗಡೆ ಬಬ್ಲು ಅಂತ ಕರಿಬೇಡಿ, ಅವರು ಬೇಜಾರು ಮಾಡ್ಕೊತಾರೆ ಮಾಮ. ಇಲ್ಲಮ್ಮ, ಮೊನ್ನೆನೇ ಹೇಳಿದ್ರು ಪಮ್ಮಿ ಅಮ್ಮ ಬಬ್ಲು ಅಂತ ಕರಿಬೇಡಿ ಅಂತ. ಅದಕ್ಕೆಲ್ಲ ಅವ್ರ ಎದುರುಗಡೆ ನಾನು ಚಿನ್ನು ಅಂತ ಕರೆಯೋದು. ಹಾಂ ಮಾಮ ವಿಡಿಯೋ ಕಾಲ್ ಮಾಡ್ಕೊಡ್ತೀನಿ, ಪಮ್ಮಿ ಅಮ್ಮಗೆ ಗೊತ್ತಾಗ್ಬಾರ್ದು ಆಯ್ತಾ? ಸರಿ ಮಾಮ ಆಯಿತು.